ಬಾರ ಮಂಜ ಇಲ್ಲಿದ್ದೀನಿ ಅಡುಗೆ ಮನೆಯಲ್ಲಿ. ಅಮ್ಮ ತಗೊಳಮ್ಮ, ಅಪ್ಪ ಕೊಡ್ತು ನೋಡು. ಮಾಲಿಂಗನ ಬಳಿ ಇದಕ್ಕೆ ನೀರು ಕಾಸ್ತೇವಲ್ಲ, ಅದಕ್ಕೆ ಹಾಕಿ ನೀರು ಕಾಸಕ್ಕೆ ಇಡ್ಬೇಕಂತ. ಏನು ಮಾಡಕತ್ತಿ ನೀನು? ಅಲ್ಲೇ ಇಡು ಕೆಳಗೆ, ಇಲ್ಲ ಅಂದ್ರೆ ಇದ್ರಾಗ ಇಟ್ಟು ಹೋಗು. ಏನು ಮಾಡ್ಲಪ್ಪ ನಾನು ಇವತ್ತು ಶಾವಿಗೆ ಹಬ್ಬ ಹಿರಕಳ ಹಬ್ಬಲ್ಲ, ನೀರು ಕಾಸ್ತೀನಿ, ಸ್ವಚ್ಛಗೆ ಸ್ನಾನ ಮಾಡಿ ಹಿಂಗೆ ಬೀಚಿ ಬೇರೆದಕ್ಕೋ ಚಲೋದು ಯಾವ್ದಾರ ಇದ್ದದ್ದು ಕೋಟಿಂದ ಶಾವಿಗೆ ಬಸಿತೀನಿ. ಅವ್ರಿಗೆ ಕಾಳು ಪಲ್ಯ ಇಲ್ಲ, ಬದ್ನಿಕಾಯಿ ಪಲ್ಯ ಮಾಡ್ತೀನಿ, ಕಾಯಿ ಪಲ್ಯ ಎಲ್ಲ ಐತಿ ನೋಡಿ, ಯಾವ್ದಾರ ಒಂದಿಟ್ಟು ಪಲ್ಯ ಮಾಡ್ತೀನಿ ಉಣ್ಣುವಂತೆ ಅಂತ. ಎಲ್ಲಿ ಹೋಗ್ಬೇಡ ಆಡಾಕ ಏನ. ಅಮ್ಮ ಯಾರಲ್ಲ ಮನೆಗೆ ದಿನಾನಾದ್ರೂ ಸ್ಕೂಲ್ಗೆ ಹೋಗ್ಕೊಂಡ್ಬಿಡು. ಮನೆಗಿದ್ದಾಗಾದ್ರೂ ಏನಾರ ಒಂದು ಸ್ವಲ್ಪ ಚಿಕನ್ ಮಟನ್ ಮಾಡಂಗಿಲ್ಲ ನೋಡಿ ನೀನು. ಬರೀ ಹಬ್ಬ ಐತಿ ನಮಗೆ ತಿನ್ನಂಗಾಕತಿ, ಹಿಂಗೆ ಮಾಡ್ತೀವಿ. ಲೇ ಪಾಪ ಹಂಗೆಲ್ಲ ತಿನ್ನಬಾರ್ದು ಕಣಪ್ಪ. ಹಂಗೆಲ್ಲ ಹಬ್ಬ ಹುಣ್ಣಿಮೆಗೆಲ್ಲ ತಿಂತೇನೆ ಅಂತಂದು ಅನ್ಬಾರ್ದು. ಹಬ್ಬ ಎಲ್ಲ ಆಗಲಿ ತಗೋ, ಮಾಡಿಕೊಡ್ತೇನೆ. ಎಲ್ಲೋಕತ್ತದ ತಿನ್ನೋದು ಉಣ್ಣೋದು ಹಬ್ಬ ಎಲ್ಲ ಚಲೋ ಹೊತ್ತಂಗೆ ಮಾಡ್ಬೇಕಪ್ಪ. ಅದ್ರಾಗೂ ಇವತ್ತು ಅಮಾವಾಸ್ಯೆ ಹಿಂಗೆಲ್ಲ ಅನ್ಬಾರ್ದು. ನಡಿ ಸ್ವಚ್ಛಾಗಿ ಎಳ್ಕೊವಂತಿ. ಇವಾಗಮ್ಮ ನೀನಂತ್ರ ನೀನು ಹಿಂಗೆ ಮಾಡ್ತೀನಿ ನೋಡು. ಅದೇ ಮತ್ತೆ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡೆ ಇಲ್ಲಿನ. ಬರೀ ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನಿ, ಅಲ್ಲಿ ಆಟ ಆಡಕ್ಕೆ ಹೋದ್ನಿ, ಅವನ ಜೊತೆಗೆ ಹೋದ್ನಿ. ಇದೆ ನೋಡಿ ನಿಂದು. ಮನೆಗೆ ಬಂದು ಒಂದಿಷ್ಟು ಅದನ್ನು ಮಾಡ್ಬೇಕಿತ್ತು ಅಡುಗೆ, ಇದನ್ನು ಮಾಡ್ಬೇಕಿತ್ತು ಅಡುಗೆ ಅನ್ನೋದು, ಉಣ್ಣೋದು ಬಿಡೋದು, ಮಕ್ಕಳೋದು ಆಡೋದು, ಬರೀ ಇದಾದ ನಿಂದು. ಯಾಕೆ ಮಾಡಿದ್ದು ಉಣ್ಣಕ್ಕಾಗಲ್ಲ ನಿನಗೆ? ದಿನ ಒಂದಕ್ಕೂ ಅದು ಬೇಕು ಇದು ಬೇಕು, ಮಾಡಿದ್ದು ಊಟ ಮಾಡೋದು ಕಲಿಬೇಕು. ಬರೀ ಅದನ್ನ ತಿಂದ್ರೆ ಏನು ಶಕ್ತಿ ಬರ್ತೈತಿ ಅಂತ ಮಾಡಿ ಏನು. ಶಾವಿಗೆ ನೋಡಿ ಎಷ್ಟು ಚೆನ್ನಾಗದು. ಶಾವಿಗೆ ಬಸಿತೀನಿ, ಕಡಲೆ ಹಿಟ್ಟಿಂದು ಇದನ್ನು ಮಾಡ್ತೀನಿ, ಸಕ್ಕರೆ ಹಾಕಿ ಪೌಡ್ರು, ಆಮೇಲೆ ಸ್ವಲ್ಪ ಬೆಲ್ಲದ ಪಾನಕ ಮಾಡ್ತೀನಿ. ಹೊಟ್ಟೆ ತುಂಬ ಊಟ ಮಾಡಿ ಆಟ ಆಡಕ್ಕೆ ಹೋಗು. ಬರೀ ಅದನ್ನ ಕೇಳಬಾರ್ದು. ಹಬ್ಬನ ಹತ್ರ ಆಗ್ಬೇಕಿಲ್ಲ ನಾಳೆ. ಹೋಗಮ್ಮ, ನಿಂದಂತ್ರ ಇದ್ದಿದ್ದೆ ನೋಡಿ ನಿಂದು. ಎಲ್ಲರ ಮನೆಗೂ ನೋಡಲ್ಲಿ ಇವನ ಮನ್ಯಾಗ ನನ್ನ ಫ್ರೆಂಡ್ ಈಕಿ ರೇಷ್ಮಾ ಅದಾಳಲ್ಲ, ಅವ್ರ ಮನ್ಯಾಗ ಇವತ್ತು ಇದನ್ನು ಮಾಡ್ಯಾರಂತ. ಏನದು ಮಟನ್ ಬಿರಿಯಾನಿ. ನೀನು ಮಾಡ್ತೀನಿ, ಬರೀ ಅದನ್ನು ಮಾಡಂಗಿಲ್ಲ. ಇದು ಹಬ್ಬ ದಿನ ಒಂದೊಂದು ಹಬ್ಬ ಹೇಳ್ತೀನಿ ನೋಡು. ಯಾರಪ್ಪ ಇವತ್ತು ಹಬ್ಬದಾಗ ಮಾಡಿರೋದು? ಅವರು ಕ್ರಿಶ್ಚಿಯನ್ಸ್ ನಡಿತೈತಿ. ಅವ್ರು ಏನು ಹಬ್ಬ ಮಾಡೋಂಗಿಲ್ಲ ಏನಿಲ್ಲ, ಎಲ್ಲ ಹಬ್ಬದಾಗೂ ತಿಂತಾರೆ ಉಣ್ತಾರೆ. ಅವ್ರು ಮಾಡ್ದಾಗ ನಾವು ಮಾಡ್ಕೊಂಡು ಕುಂದ್ರದಾಕದೇನ? ಹೋಗು ಇಟ್ಟದನ್ನ ನೀರು ಕಾಯಕ್ಕೆ ಇಡ್ತಾನಂತ. ಈ ಎಡ್ಲೆ ಒಲೆಗೆ ಆ ಕಡೆ ಕಾದಾಗ ನೋಡ್ಬೇಕಂದ್ರೆ ಜಳಕ ಮಾಡಿ ಹೋಗಿ ಶಿವಪ್ಪನ ಗುಡಿಗೆ, ಆಮೇಲೆ ಇದ್ರ ಗುಡಿಗೆ ಹನುಮಪ್ಪನ ಗುಡಿಗೆ ಅದನ್ನ ಕೈ ಮಗದು ಬಂದ್ಬಿಡು ಹೋಗಿ. ಏನು ಸ್ವಚ್ಛಗೆ ಸ್ನಾನ ಮಾಡು. ಇಲ್ಲಕ್ಕೆ ನಾನು ತೊಳಿತಿದ್ದೆ, ನಂದು ಅಡುಗೆ ಅದು ಕೆಲಸ ಜಕ್ಕಟ್ಟು ರಗಡ್ ಬಿದ್ದೈತಿ. ನಾನು ನೋಡಿ ಪಲ್ಯಕ್ಕೆ ಒಗ್ಗರಣೆ ಹಾಕೀನಿ. ಇದನ್ನು ಇನ್ನು ಶಾವಿಗೆ ಬಸ್ತು ಒಂದಿಟ್ಟು ಅನ್ನಕ್ಕೆ ಇಡ್ಬೇಕು. ಅನ್ನಕ್ಕಿಟ್ಟು ಎಡೆ ಮಾಡ್ಬೇಕು. ಎಡೆ ಮಾಡತ್ಲಿಗೆ ಏಟ ತಕತ್ತೆ. ಏನೋ ನಿನಗೆ ಸ್ನಾನ ಮಾಡ್ಸೋದು ಆಗಂಗಿಲ್ಲ ಇವತ್ತು. ನೀನು ಅವಾಗ ಸ್ವಚ್ಛ ಸ್ನಾನ ಮಾಡೇನ? ಅಮ್ಮ ನನಗೆ ಒಂದು ಮೊಟ್ಟಿನಾರ ಬೇಯಿಸ್ಕೊಡಮ್ಮ ಪ್ಲೀಸ್ ಅಮ್ಮ. ಅದಕ್ಕೆ ಮೊಟ್ಟೆ ಬೇಯಿಸಿ ಖಾರ ಪುಡಿ ಉಪ್ಪು ಅದನ್ನ ಹಾಕೊಡ ಸಾಕು. ನನಗೇನು ಬೇಡ ಆತ. ನಾನು ಇನ್ನಕ್ಕೇನು ಕೇಳಂಗಿಲ್ಲ ಆತ. ಬೇಯಿಸ್ಕೊಡಮ್ಮ ಪ್ಲೀಸ್ ಅಮ್ಮ. ತೊಗೊಂಬರ್ಲಿ ಅಂಗಡಿಗೆ ಹೋಗಿ? ಅಯ್ಯೋ ಲೇ ಪಾಪ, ಹಂಗೆಲ್ಲ ಕೇಳಬಾರ್ದಪ್ಪಾಜಿ. ಇವತ್ತು ಹಬ್ಬ ಐತಿ ಅಂತಂದು ಹೇಳಿದ್ರೆ ತಿಳ್ಕೊಳಕ್ಕಾಗಂಗಿಲ್ಲ ಏನು ನಿನಗೆ? ಹೋಗ ಮಾತಾಡಿ. ದಿನ ಒಂದಕ್ಕೆ ಹಿಂಗೆ ಮಾಡ್ತೀನಿ ನೀನು. ಲೇ ಪಾಪ, ಒಂದ್ಸರಿ ಹೇಳಿದ್ರೆ ತಿಳ್ಕೊಬೇಕು ನೀನು. ಪದೇ ಅದು ಬೇಕು ಇದು ಬೇಕು ಅಂದ್ರೆ ಎರಡೆರಡು ಬೀಳ್ತದೆ ನೋಡು. ಹೊಲೆ ಕಾತಿದ್ದೆ ಐತಿ, ಒಂದು ಹಂಚಿತ ಇದನ್ನು ಚುಂಚಕ ತೊಗೊಂಡು ಬರೀ ಇಟ್ಟು ಕಳಿಸ್ಬಿಡ್ತೇನೆ ನಿನಗೆ. ಅಯ್ಯೋ ಮುಂದೆ ಏನಾದರೂ ಹೇಳತ್ತೆ ಚುಂಚಕ ಕಾಸ್ತಾನೆ, ಬರೀ ಇಡ್ತಾನೆ, ಉದ್ದಿನ ಕಡ್ಡಿ ಇದು ಮಾಡ್ತಾನೆ. ಅದು ಒಂದು ಹೋಗಮ್ಮ. ಏನು ಮಾಡ್ತೀನಿ ನೋಡ್ತೇನೆ ಬಾ ನಾನು. ಏನಾದರೂ ಕೇಳಿದ್ರೆ ಅದನ್ನ ಮಾಡಲ್ಲ ಇದನ್ನ ಮಾಡಲ್ಲ. ಒಬ್ಬನ ಮಗ ಇದ್ದಾನೆ, ಚೆನ್ನಾಗಿ ಉಣಿಸ್ಬೇಕು ತಿನ್ನಿಸ್ಬೇಕು, ಗಟ್ಮುಟ್ಟು ಮಾಡ್ಬೇಕು ಅನ್ನಂಗಿಲ್ಲ. ಬರೀ ಅದನ್ನೊಂದು ಪಲ್ಯ, ಬದನೆಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ, ಮುಳಗಾಯಿ ಪಲ್ಯ ಅದನ್ನ ಇದು ಅನ್ಕೊಂತ ಬರೀ ಅದನ್ನೇ ಮಾಡಾಕ್ತಾರೆ ತಿರ್ಕೊಂಬರ್ಗ. ಚೆನ್ನಾಗಿ ಮಟನ್ ತರಬೇಕು, ಚಿಕನ್ ತರಬೇಕು, ಮೀನು ತರಬೇಕು, ಮೊಟ್ಟೆ ಮಾಡಿ ಹಾಕ್ಬೇಕು ಅನ್ನಂಗಿಲ್ಲ. ಹೋಗು, ಬರೀ ಇದನ್ನ ಹೇಳಿ ಎದುರಿಸ್ಬಿಟ್ರೆ ಅಂದ್ರೆ ಎದುರು ಬಿಡ್ತಾನೆ ನಾನು. ಹೋಗುತ್ತಾಗ ಲೇ ಪಾಪ, ಯಾಕೆ ಭಾಳ ಮಾತಾಡಕತ್ತೀಯ ನೋಡು. ಮತ್ತೆ ಚುಂಚಕ ಮತ್ತೆ ಕೈಯಾಗ ಇಟ್ಕೊಂಡು ಚುಂಚಕ ಕಾಸಿ ಬರೀ ಇಟ್ಬಿಟ್ಟೆ ಅಂದ್ರೆ ನೋಡು, ಮತ್ತೆ ಹಂಗೆ ಒದ್ದಾಡಿ ಬಿಡ್ತಿ. ನಾಟಕ ಮಾಡ್ತೀಯನ್ಲೇ? ನಾನು ನೋಡ್ತಾ ಇದ್ದೇನೆ. ಬೈಬಾರ್ದು ಬಿಡು, ಹೊಡಿಬಾರ್ದು ಬಿಡು. ಇವತ್ತು ತಮಾಸೆ ಐತೆ ಹೋಗ್ಲಿ ಅಂತಂದು ಸುಮ್ಮನಿದ್ರೆ ಮತ್ತೇನೋ ಹಾರಾಡ್ತಾನೆ. ಅದು ಬೇಕು ಇದು ಬೇಕು, ಬರೀ ತೊಂಟನೆವ ಮಾಡ್ಕೊಂಡು ನಿಂತು ಬಿಡ್ತಾನೆ. ಮಾಡಿದ್ದು ಉಣ್ಣಂಗಿಲ್ಲ ಏನಿಲ್ಲ. ತಿರ್ಗಕ್ಕೆ ಹೋಗ್ತಾನೆ, ತಿರುಗಿ ಮನೆಗೆ ಬಂದ ತಕ್ಷಣ ಅದು ಬೇಕು ಇದು ಬೇಕು. ಹೋಗ್ತಿಲ್ಲ ಈಗ, ಏನೂ ಮಾಡಂಗಿಲ್ಲ ನೋಡು. ಮನ್ಯಾಗ ಮಾಡಿದ್ದು ಉಣ್ಣು, ಇಲ್ಲಕ್ರ ಇರು. ಏನದು ಗಲಾಟಿ? ಲೇ ಪಾಪ, ಏನು ಮಾಡಕತ್ತಿ? ಅಜ್ಜಿ ಒಂದು ತಗ ನಿಂದು ಮಾಲಿಂಗನ ಬಳಿ ಹೋಗ್ತೇನೆ. ಹೋಗಿ ಆಡಕ್ಕೆ ಮನೆಗೆ ಬರಲ್ಲ ನಾನು, ರಾತ್ರಿ ಬರ್ತಾನೆ ನೋಡು. ಯಾಕೆ ಗುಂಡ? ಅಮ್ಮಂಗೆ ಅಡುಗೆ ಮನೆಯಾಗ ಕಡ್ಸಕತ್ತೇನು? ಬೇಗ ಅಡುಗೆ ಮಾಡಕ್ಕೆ ಬಿಡಂಗಿಲ್ಲ ನೀನು. ಅಮ್ಮ ಅಡುಗೆ ಮಾಡ್ತದ ನಡಿ, ಆಟ ಆಡಿ ಹೋಗು. ಏನದ ನಿಂದ? ಏನು ಅಜ್ಜಿ ನೀನು? ನನಗೆ ಮೊಟ್ಟೆ ಚೆನ್ನಾಗೈತೆ ನೋಡು. ನನಗೆ 2 ಮೊಟ್ಟೆ ಬೇಯಿಸ್ಕೊಡು ಬಾ ಇಟ್ಲದಾಗ. ಇಲ್ಲೇ ಪಾಪ, ಮೊಟ್ಟೆ ಗಿಟ್ಟೆ ಎಲ್ಲ ತಿನ್ಬಾರ್ದು ಕಣಪ್ಪ. ಅಲ್ಲ ಕಣೋ, ಹಬ್ಬ ಆಯಿತು, ಹಬ್ಬದಾಗೂ ಮೊಟ್ಟೆ ಬೇಕು ಅಂತೀಯಲ್ಲೋ. ಇವತ್ತು ನಾಳೆ ಏನು ತಿನ್ನಂಗಿಲ್ಲ ಕಣಪ್ಪ. ಸುಮ್ಮನಿರು. ಏನು ದೇವ್ರ ಕಣ್ ಕಟ್ತೈತೆ ನೋಡು. ಹಿಂಗೆಲ್ಲ ಮಾತಾಡಬಾರ್ದಪ್ಪ. ಮನೆಗೆ ಏನು ಮಾಡಿರ್ತೈತೆ ಅದನ್ನ ಹೊಟ್ಟೆ ತುಂಬ ಊಟ ಮಾಡಿ ಇರೋದು ಕಲಿಬೇಕು.
ಅಪ್ಪ ಪೂಜೆ ಮಾಡೋದೇ ಮಾಡಿತು, ಹಂಗೆಲ್ಲ ಮಾಡಬೇಡ. ನಿನಗೆ ಚಾಣ ಆಗಲಿ, ನಿನಗೆ ನಿಮ್ಮ ಅಪ್ಪಂಗೆಲ್ಲ ಒಳ್ಳೇದಾಗಲಿ ಅಂತೆಲ್ಲ ಪೂಜೆ ಮಾಡೋದು ಮನೆಗೆ ನಾವು. ಹಂಗೆಲ್ಲ ಮಾಡಬಾರ್ದು ಕಣಪ್ಪ. ಹೋಗು, ಅಮ್ಮ ಲಕ್ಷ್ಮೀ ಪೂಜೆ ಮಾಡ್ಯಾಳ, ಹೋಗಿ ಕೈ ಮುಗಿದು ಹೋಗಿ ಆಟ ಆಡಕ್ಕೆ ಹೋಗು. ಏ ಹೋಗಜ್ಜಿ, ನೀನು ಯಾವಾಗ ನೋಡು ಸೋಮವಾರ ನೋಡಿದ್ರೆ ದೇವವಾರ ಅದಂತೆ, ಮಂಗಳವಾರ ನೋಡಿದ್ರೆ ಚೌಡಮ್ಮನ ವಾರ ಅಂತೆ, ಬುಧವಾರ ನೋಡಿದ್ರೆ ಗಣಪತಿ ವಾರ ಅಂತೆ, ಗುರುವಾರ ನೋಡಿದ್ರೆ ಸಾಯಿಬಾಬನ ವಾರ ಅಂತೆ, ಶುಕ್ರವಾರ ನೋಡಿದ್ರೆ ಮತ್ತೆ ಚೌಡಮ್ಮನ ವಾರ, ಶನಿವಾರ ನೋಡಿದ್ರೆ ಹನುಮಪ್ಪನ ವಾರ. ಭಾನುವಾರ ಒಂದೇ ದಿವಸ ನೋಡಿ ನೀನು ಏನಾದರೂ ಮಾಡ್ಕೊಡೋದು. ಎಲ್ಲ ವಾರನೂ ಆ ದೇವವಾರ ಇರೋ ದೇವವಾರ ಅಂತ ನಾನು ತಲೆ ತಿಂತೀನಿ ನೋಡಿ. ಹೋಗತ್ತಾಗ ನಾನು ನೋಡು ಇವ್ರ ಮನ್ಯಾಗ ರೇಷ್ಮಾರ ಮನ್ಯಾಗ ದಿನಾನು ಮಾಡ್ತಾರೆ, ಅವರೆಲ್ಲ ಮಾಡ್ಕೊಂಡು ಉಣ್ತಾರೆ. ಅವ್ರ ಮನೆಗೆ ಹೋದಾಗ ನನಗಂತೂ ಹಂಗೆ ಊಟ ಮಾಡೋಣ ಅನ್ಸಿರ್ತೈತೆ. ಅವ್ರು ಕರೆದ ತಕ್ಷಣ ನಾನು ನಮ್ಮ ಮನೆಗೆ ಮಾಡ್ತೀವಿ ಅಂತಂದು ಹೇಳಿ ಎಷ್ಟು ಇದು ಮಾಡ್ಕೊಂಡಿರ್ತೀನಿ ಗೊತ್ತೇನು. ಬೇಡಪ್ಪ ತೊಗೊಂಬಂದಿರ್ತೀನಿ, ನಮ್ಮ ಮನೆ ಮಾಡಂಗೆ ಇಲ್ಲ. ಬರೀ ಅಮ್ಮ ಹೀರೆಕಾಯಿ ಪಲ್ಯ, ಜೋಳಕಾಯಿ ಪಲ್ಯ, ಬದನೆಕಾಯಿ ಪಲ್ಯ ಇವನ್ನ ಮೂರೇ ಮಾಡೋದು ನೋಡ್ತೀರಿ. ನಮ್ಗೆ ಏನೋ ಶಾವಿಗೆ ಬಜಿತದಂತೆ, ನನಗೆ ಇಷ್ಟ ಇಲ್ಲ ಉಣ್ಣಾಕ. ನನಗೆ ಏನಾದರೂ ಬೇರೆ ಬೇಕು. ಅತ್ತೆ ಹಿಡ್ಕೊಳ್ರಿಲ್ಲ ಅವನ್ನ, ಅವ್ನು ಹಂಗೆ ಹೇಳ್ದಂಗೆ ಕೇಳಂಗಿಲ್ಲ. ಅವನು ಚುಂಚಕ ಕಾಸಿ ಬರೀ ಇಟ್ಟಾನೆ ಅವನು ಬಗ್ಗದು. ನಾನೇನು ನಿಂತ್ಕೊಂತೀನಿ ನೋಡಿ, ನೀನು ಚುಂಚಕ ಕಾಸು ಬರೀ ತನಕ ನಾವು ಹೊಂಟೆ ಹೋಗು. ಏನು ಹುಡುಗನ ಏನಪ್ಪ, ಏನಿತ್ತು ಕೇಳಂಗೆ ಇಲ್ಲ. ಒಟ್ಟು ತಾನೇನು ಬೇಕು ಅದನ್ನೇ ಇಡ್ತಿದ್ದ ಆಟ. ಆಯ್ತೇನಮ್ಮ ಜ್ಯೋತಿ, ಅಡುಗೆ ಎಲ್ಲ ಮಾಡೋದಾಯ್ತು. ಶಾವಿಗೆ ಒಂದು ದಸ್ಬಿಡವ. ಆ ಕಡೆ ಮಾಲಿಂಗನ ಬಳ್ಳಿ ಇಟ್ಟಿನಿ ನೋಡು, ನೀರು ಕಾಯಕ್ಕೆ ಇಟ್ಟಿನಿ ಎಡ್ಲಿ ಹೊಲ್ದಾಗ. ಎಲ್ಲರಿಗೂ ಜನಕಕ್ಕೆ ನೀರು ಹಾಕ್ಬಿಡು. ನಾನು ಸ್ನಾನ ಮಾಡಿ ಬಂದೆ ಇವಾಗ. ದೇವ್ರ ಪೂಜೆಗೆಲ್ಲ ಇದು ಮಾಡಿದೆಯಲ್ಲ, ಕೈ ಮುಗಿದು ಬಂದೆ. ಮತ್ತು ಅಡುಗೆ ಎಲ್ಲ ಆಯಿತು. ಬದನೆಕಾಯಿ ಪಲ್ಯ ಒಂದು ಮಾಡಿಬಿಟ್ಟೆ ಅಂದರೆ ಪಲ್ಯ ಆಯ್ತು ಅಂದರೆ ಮುಗಿದೋಯ್ತು. ಸರಿ ಕಣವ, ನಾನು ಹೊರ ಕುಂತ್ಕೊಂಡಿರ್ತೀನಿ. ಶೆಕೆ ಅಂದರೆ ಶೆಕೆ ಐತಿಲ್ಲಿ. ಮತ್ತು ಹೋಗಿ ನಾನು ಎಡೆ ಮಾಡಿ ಊಟಕ್ಕೆ ಬಡ್ಸ ಮುಂದೆ ಕರಿತೀನಿ, ಹೋಗ್ರಿ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀನಿ ರೀ. ಇವತ್ತಿನ ಕತೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.